ಶ್ರೀ ಗುರುದೇವದತ್ತ. ನಿಮ್ಮದು ಮೇಷರಾಶಿ. ಮೇಷರಾಶಿಗೆ ಕುಜ ರಾಶಿ ಅಧಿಪತಿ ಮತ್ತು ರಂಧ್ರಾಧಿಪತಿ. ಈಸ್ ಅ ರಾಶಿ ಲಾರ್ಡ್ ಆ್ಯಂಡ್ ಏಟ್ ಲಾರ್ಡ್. ಆಗಸ್ಟ್ 7ರಿಂದ ಸೆಪ್ಟೆಂಬರ್ 18, ಸುಮಾರು 48 ದಿನಗಳ ಅವಧಿವರೆಗೆ ಕುಜ ನಿಮ್ಮ ಪರಾಕ್ರಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಪರಾಕ್ರಮ ಭಾವ ಅಂದರೆ 3ನೇ ಭಾವ, ಥರ್ಡ್ ಹೌಸ್, ಸಹಜ ಸ್ಥಾನ ಅಂತ ಕರೀತಾರೆ. 3ನೇ ಭಾವ, ಅಷ್ಟಮ ಭಾವ, ಇದು ಆಯಸ್ಸು ಸ್ಥಾನಗಳು. 3ನೇ ಭಾವಕ್ಕೆ ಉಪಚಯ ಸ್ಥಾನದ ಒಂದು ಸ್ಥಾನವನ್ನು ಕೂಡ ನೀಡಿದ್ದಾರೆ. ಸೊ ಆಯಸ್ಸು ಸ್ಥಾನ ಬೇರೆ. ಕುಜ ನಿಮ್ಮ ಒಂದು ಪಾಪಗ್ರಹನಾಗಿ 3ರಲ್ಲಿ ಸಂಚರಿಸುವಾಗ ಅತ್ಯಂತ ಶುಭಫಲಗಳನ್ನು ಕೊಡ್ತಾನೆ. ಯಾಕೆ? ಕಾರಣ ಪಾಪಗ್ರಹಗಳು 3, 6, 11ರಲ್ಲಿ ಶುಭಫಲಗಳನ್ನು ಕೊಡ್ತವೆ. ಅಂತೆಯೇ ಕುಜನು ಕೂಡ ಕೊಡಬೇಕು, ಕೊಡುವನು. ಆಗಸ್ಟ್ 7ರಿಂದ ಸೆಪ್ಟೆಂಬರ್ 18, 47 ದಿನ ಕುಜನ ಸಂಚಾರ ಯೋಗಕಾರಕ ಸ್ಥಿತಿಯಲ್ಲಿರಲಿದೆ. ಉತ್ತಮ ಫಲಗಳನ್ನು ನೀಡ್ತಾನೆ, ಸುಖ ಫಲಗಳನ್ನು ಕೊಡ್ತಾನೆ. ಕುಜನ ಸಂಚಾರ ಇಲ್ಲಿ ಉತ್ಕರ್ಷಕಾರಿ ಆಗಿದ್ದು ಆತನು ಮಂಗಳನಾದ ಕಾರಣ ಮಂಗಳಕಾರಿ ಆಗಿದೆ ಕುಜನ ಸಂಚಾರ. ಥರ್ಡ್ ಹೌಸ್ನಲ್ಲಿ ಕುಜ ಸಂಚರಿಸುವ ಭಾವ ತುಂಬ ಚೆನ್ನಾಗಿದೆ. ಇದು ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡುತ್ತದೆ. ಕಾರಣ ಇದೊಂದು ಉಪಚಯ ಭಾವವಾಗಿದೆ. ಉಪಚಯ ಕಾಲಕ್ಕೆ ತಕ್ಕಂತೆ ಕ್ರಮೇಣ ನಿಧಾನವಾಗಿ ಉನ್ನತಿಯನ್ನು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ನಲ್ಲಿ ಗ್ರೋತ್ ಅನ್ನು ಕೊಡುವುದು. ಪರಾಕ್ರಮ ಭಾವ, ಉಪಚಯ ಭಾವ, ಇಲ್ಲಿ ಇದು ನಿಮ್ಮ ಎಫರ್ಟ್ಗಳನ್ನ, ಸಿಬ್ಲಿಂಗ್ಸ್ಗಳನ್ನ ಪ್ರತಿನಿಧಿಸುತ್ತೆ. ಇದರ ಜೊತೆಗೆ ಇದು ಶಾರ್ಟ್ ಟ್ರಾವೆಲ್ಸ್ಗಳು, ಸಣ್ಣ ಪುಟ್ಟ ಪ್ರವಾಸಗಳು ಮತ್ತು ಅಡ್ವೈಸ್, ಉಪದೇಶಗಳು, ಯಾರಿಂದ ಆದರೂ ಉತ್ತಮ ವ್ಯಕ್ತಿಗಳ ಉಪದೇಶವೂ ಕೂಡ ಸಿಗುತ್ತೆ. ಕುಜ ಇಲ್ಲಿ ಇದೊಂದು ಕಾಮಭಾವವಾದ ಕಾರಣ ಕಾಮ ತ್ರಿಕೋನವನ್ನು ಕೂಡ ಸಕ್ರಿಯಗೊಳಿಸುತ್ತಾನೆ. ಹೀಗಾಗಿ ಈ 48 ದಿನಗಳ ಅವಧಿಯಲ್ಲಿ ಕುಜ ನಿಮ್ಮ ಭೌತಿಕ ವಾಸನೆಗಳನ್ನ, ಆಸೆಗಳನ್ನು ಕೂಡ ಪೂರೈಸ್ತಾನೆ. ಫಿಸಿಕಲ್ ಡಿಸೈರ್ಸ್ ಅಂತ ಹೇಳ್ಬೋದು. ಕಾರಣ 3ನೇ ಭಾವದಲ್ಲಿ ಕುಜ ನಿಮಗೆ ತುಂಬ, 3ನೇ ಭಾವ ಭುಜದಲ್ಲಿ ಬರುತ್ತೆ. ಕುಜ ಕ್ಷತ್ರಿಯ ಗ್ರಹ. ಭುಜ ಸ್ವಂತ ಭುಜಬಲವನ್ನು ಇನ್ಕ್ರೀಸ್ ಮಾಡುವನು. ಪ್ರಯತ್ನಗಳು ಹೆಚ್ಚು ಮಾಡಬೇಕು. ಎಫರ್ಟ್ಸ್, ಥರ್ಡ್ ಹೌಸ್ ಇಸ್ ರಿಲೇಟೆಡ್ ಟು ಎಫರ್ಟ್ಗಳಿಂದ ಭಾಗ್ಯೋದಯ, ಪರಾಕ್ರಮದಿಂದ ಭಾಗ್ಯೋದಯ ಯೋಗ ನೀಡ್ತಾನೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ನೀಡ್ತಾನೆ. ಭಾವಾಧಾರಿತ ಫಲಗಳು ತುಂಬ ಚೆನ್ನಾಗಿವೆ. ವಾಸನೆಗಳು ಪೂರ್ತಿ ಆಗ್ತವೆ. ಧೈರ್ಯ, ಕರೇಜ್, ಸಾಹಸ ವೃದ್ಧಿ ಮಾಡ್ತಾನೆ. ಧನ ಧಾನ್ಯ ಸಮೃದ್ಧಿಯನ್ನು ಕುಜನು ಕೊಡ್ತಾನೆ. ಇಲ್ಲಿ ಬುಧನ ರಾಶಿಯಲ್ಲಿ ಇದ್ದಾನೆ. ಹೀಗಾಗಿ ಕಮ್ಯುನಿಕೇಶನ್ ಮತ್ತು ಸ್ಕಿಲ್ಗಳನ್ನು, ಕೆಲವು ವಿದ್ಯೆಗಳನ್ನ, ಕಲೆಗಳನ್ನ ಕೂಡ ಕುಜ ವೃದ್ಧಿ ಮಾಡ್ತಾನೆ, ಇಂಪ್ರೂವ್ಮೆಂಟ್ ಕೊಡ್ತಾನೆ. ನಿಮ್ಮ ಮಾತಿನ ಶೈಲಿ ಬದಲಾಗುತ್ತೆ. ಆದರೆ ಎಚ್ಚರ, ಕುಜ ಒಬ್ಬ ಪಾಪಗ್ರಹನಾಗಿರುವ ಕಾರಣ ವಾಣಿ ದೋಷ ಅಥವಾ ಜೀವಾ ದೋಷವನ್ನು ಕೂಡ ನೀಡಬಹುದು. ದಾರಿ ತಪ್ಪಿಸಬಹುದು, ನಾಲಿಗೆ ದಾರಿ ತಪ್ಪಬಹುದು. ನಿಮ್ಮ ಭಾಷೆ ಒರಟಾಗಬಹುದು. ಹಾರ್ಡ್, ರಫ್ ಆ್ಯಂಡ್ ಕ್ರೂಯಲ್ ಅಥವಾ ರಫ್ ಆ್ಯಂಡ್ ಟಫ್ ಮಾತನ್ನು ಆಡಬಹುದಾಗಿದೆ. ಇನ್ನು 3ನೇ ಭಾವ ಸಿಬ್ಲಿಂಗ್ಸ್, ಸಹೋದರರು ಅಥವಾ ಕಸಿನ್ಸ್ಗಳು. ಕುಜ ಅವರಿಗೆ ಸ್ವಲ್ಪ ಕಷ್ಟವನ್ನು ನೀಡ್ತಾನೆ, ವಿಘ್ನಗಳನ್ನು ತರ್ತಾನೆ, ಅವರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾನೆ, ಅವರಿಗೆ ಕಂಟಕಗಳನ್ನು ನೀಡ್ತಾನೆ. ಅವರು ಸ್ವಲ್ಪ ಸಮಸ್ಯೆಗೆ ಸಿಲುಕ್ತಾರೆ. ಅಪಘಾತ ಯೋಗ ಇರುತ್ತೆ. ನಿಮ್ಮ ಜೊತೆ ಹೊಂದಾಣಿಕೆ ಇರಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಭಿನ್ನಾಭಿಪ್ರಾಯ ಇರ್ತವೆ. ಅವರ ಜೊತೆ ನೀವು ವಿನಾಕಾರಣ ಭಿನ್ನಾಭಿಪ್ರಾಯ ಮತ್ತು ಆರ್ಗ್ಯುಮೆಂಟ್ಸನ್ನು ತಪ್ಪಿಸಿಬಿಡಿ. ಇದರಿಂದ ಕುಜ ಉತ್ತಮನಾಗ್ತಾನೆ. ಸೋದರ ಜೊತೆ ಚೆನ್ನಾಗಿದ್ರೆ ಉತ್ತಮ ಫಲಗಳನ್ನು ಕೊಡ್ತಾನೆ. ಇಲ್ಲಿ ಸ್ವಲ್ಪ ತಟಸ್ಥವಾಗಿರಬೇಕು. ಇಂತಹ ಅವಸ್ಥೆಯಲ್ಲಿ ಕುಜ ತನ್ನ ಸ್ವಂತ ಭುಜದ ಬಲದ ಆಧಾರದ ಮೇಲೆ ಧನಲಾಭವನ್ನು ಕೂಡ ಕೊಡ್ತಾನೆ. ಧನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಶತ್ರುಗಳು ತುಂಬ ಹರಿತವಾಗಿರ್ತವೆ. ನಿಮ್ಮ ಶಬ್ದಗಳು ತುಂಬ ಹರಿತವಾಗಿ ಆಗ್ತವೆ. ಶಬ್ದಗಳು ನಾಲಿಗೆ ತುಂಬ ಶಾರ್ಪ್ ಟಂಗ್ ಅಂತ ಕರೀತಾರೆ, ಹರಿತವಾಗಿರುತ್ತವೆ. ಶತ್ರುಗಳನ್ನ ಸೋಲಿಸುವ ಯೋಗ ಇದೆ. ಕಾರಣ 3ನೇ ಭಾವದ ಕುಜ ಪರಾಕ್ರಮ ಕೊಡ್ತಾನೆ. ಅದರ ಮುಖಾಂತರ ಶತ್ರುಗಳನ್ನ ನಾಶ ಮಾಡಿ ಭಾಗ್ಯೋದಯ ಕೊಡ್ತಾನೆ. ಇಲ್ಲಿ ಅತಿಯಾದ ಧೈರ್ಯ ಅನಾಹುತಕ್ಕೆ ಕಾರಣ. ಒಂದು ನಾಲಿಗೆಯ ಮೇಲೆ ಹಿಡಿತ ಇರಬೇಕು, ತುಂಬ ಶಾರ್ಪ್ ಆಗುತ್ತೆ. ಸೊ ಕುಜನ ಮಂತ್ರಗಳನ್ನ ಹೇಳಲಾಗಿದೆ. ಅದು ಪರಿಹಾರದ ಅವಶ್ಯಕತೆ ಇರಲ್ಲ. ನಾಲಿಗೆ ಮೇಲೆ ನಿಯಂತ್ರಣ ಇರಬೇಕು ಅಷ್ಟೇ. ಮುಂದಿನ 5 ಪ್ಲೇಲಿಸ್ಟ್, ಎಲ್ಲ ಪ್ಲೇಲಿಸ್ಟ್ಗಳನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕನ್ಸಲ್ಟೇಷನ್ ಅವಶ್ಯಕತೆ ಇದ್ದವರು ನಂಬರ್ ಕೊಡ್ತೀನಿ, ಇನ್ಫಾರ್ಮೇಷನ್ನಲ್ಲಿ ಆ ನಂಬರನ್ನು ತಗೊಂಡು ಮಾಡ್ಬೋದು. ಶ್ರೀ ಗುರುದೇವದತ್ತ.